ನಿಮಗೆ ಯಾವಾಗ ಅಥವಾ ಯಾರಿಂದಾದರೂ ನಿಮಗೆ ಹಿಂಗಿದ್ದೊಂದು ಸಜೆಷನ್ ಬಂತ, ನಿಮ್ಮದು ಟೈಮಿಂಗ್ ಬಹಳ ಚೆನ್ನಾಗಿದೆ ಮಾತಿಂದು, ನೀವು ಈ ಥರದ್ದೊಂದು ಶುರು ಮಾಡಬೇಕು ಅಂತ ಅನ್ನಿಸ್ತಾ, ಅಥವಾ ನಿಮಗೆ ಅನ್ನಿಸ್ತಾ ಐ ಕ್ಯಾನ್ ಸ್ಟಾರ್ಟ್ ವಿತ್ ಇಟ್ ಅಂತ? ಯಾಕೆಂದರೆ ನಮಗೆ ಅನ್ನಿಸ್ದಾಗ ನಾವು ಶುರು ಮಾಡ್ತೀವಿ, ಹೌದು, ಬಟ್ ಅದಕ್ಕೆ ಕೆಲವೊಂದು ಪ್ರೇರಣೆಗಳು ಬೇರೆ ಇರುತ್ತೆ. ಇಲ್ಲ ನನಗೆ ಅನ್ನಿಸ್ತು. ಅದಕ್ಕೆ ಮುಂಚೆ ತುಂಬ ಜನ ಯೂಟ್ಯೂಬ್ ಮಾಡಿದ್ರು, ಅವಾಗ ನಾವು ಮಾಡ್ಬೋದಲ್ಲ ಅಂತ ಅನ್ನಿಸ್ತು ನನಗೆ. ಅದೇ ಆಗ ನಾನು ಕಲರ್ಸು, ಜಿ ಕನ್ನಡ ಎಲ್ಲ ಕೆಲಸ ಮಾಡಿ ಬಂದಿದ್ದರಿಂದ ಒಂದು ಸಣ್ಣ ಎಕ್ಸ್ಪೀರಿಯೆನ್ಸ್ ಇತ್ತು ರೈಟಿಂಗಲ್ಲಿ. ಹಾಗಾಗಿ ಟ್ರೈ ಮಾಡೋಣ, ವರ್ಕ್ ಆಗಿಲ್ಲ ಅಂದರೆ ಹೆಂಗಿರೋ ಹೋಗ್ಬೋದಲ್ವ ಅಂತ. ನಾನು ಸ್ಟಾರ್ಟಿಂಗು ಬರೀ ಯೂಟ್ಯೂಬ್ ಮಾಡಬೇಕಾದ್ರೆ ನಾನು ಕಲರ್ಸ್ಗೆ ಜಿಗೆಲ್ಲ ಫ್ರೀಲಾನ್ಸರಾಗಿ ವರ್ಕ್ ಮಾಡ್ತಿದ್ದೆ. ಈಗಲೂ ಯಾವ್ದಾದ್ರು ರಿಯಾಲಿಟಿ ಶೋಗಳಿದ್ರೆ ಕರೀತಾರೆ, ಹೋಗ್ತೀನಿ, ಬರೆದ್ಬಿಟ್ಟು ಬರ್ತೀನಿ. ಬಟ್ ಅವಾಗ ಈಗ ಜಾಸ್ತಿ ಟೈಮು ನನ್ನ ಯೂಟ್ಯೂಬಿಗೆ ಕೊಡ್ತಾ ಇದ್ದೀನಿ. ಸೊ ಒಂದು ಸಣ್ಣ ಧೈರ್ಯ ಇತ್ತಲ್ವಾ, ಅಂದರೆ ಆಯಿತು ಅಲ್ಲೂ ಮಾಡ್ಬೋದು, ಅಟ್ಲೀಸ್ಟ್ ರೇಷನ್ಗೇನು ತೊಂದರೆ ಇಲ್ಲ ಅಲ್ಲಿಗೆ ಹೋದರೆ ಅಂತ. ಅಲ್ಲಿ ಹೆಂಗೋ ಬರುತ್ತೆ, ಪ್ಯಾಷನ್ ನೋಡಿ ಟ್ರೈ ಮಾಡೋಣ ಅಂತ ಮಾಡಿದ್ವಿ, ವರ್ಕ್ ಆಯಿತು. ಸೊ ಅಂದರೆ ಅದಕ್ಕೆ ಸ್ಫೂರ್ತಿ ಅಂತೆಲ್ಲ ಏನಿಲ್ಲ, ಯಾರ್ಯಾರೋ ಏನೇನೋ ಮಾಡ್ತಿದ್ದಾಗ ಇವಾಗ ನಾವೇನೋ ಯಾರ್ದೋ ಒಂದು ಇಂಟರ್ವ್ಯೂ ನೋಡ್ಬೇಕಾದ್ರೆ ಆ ಪ್ರಶ್ನೆ ಏನೋ ಕೇಳಿರ್ತಾರೆ, ನಮ್ಮ ತಲೆಯಲ್ಲಿ ಈ ಪ್ರಶ್ನೆ ಇನ್ನೂ ಹಿಂಗೆ ಕೇಳ್ಬೋದಾಗಿತ್ತಲ್ವಾ ಅಂತ ಬಂದಾಗ ಬರೋದಲ್ಲ, ನೀನೇ ಮಾಡಬೇಕು ಅಂತ. ಬೇರೆಯವ್ರಿಗೆ ಸಜೆಷನ್ ಕೊಡೋದಕ್ಕಿಂತ ಮುಂಚೆ ನೀನೇನು ಮಾಡಿದ್ಯಾ ಅಂತ. ಅಂದರೆ ನಾನು ಯಾವ ಯೂಟ್ಯೂಬರ್ಗೂ ಸಜೆಷನ್ನು ಕೊಡಲ್ಲ, ಏನೂ ಮಾಡಲ್ಲ. ಅಂದರೆ ನಾನು ಸಜೆಷನ್ ಕೊಡೋಷ್ಟು ದೊಡ್ಡವನೇ ಅಲ್ಲ, ಸಿನಿಮಾದಲ್ಲಿ ಹುಡುಕರೆ ಸಿಗುತ್ತೆ. ಮೊನ್ನೆ ನಮ್ಮ ಕವಿಗಳು ಬಂದಾಗ ಕೇಳಿದೆ, ಸಾಲುತ್ತಿಲ್ಲವೇ ಹಿಂಗೆ ತಪ್ಪಾಗಿದೆ. ಆಮೇಲೆ ಇರೋ ಋತುಗಳ 6: ಗ್ರೀಷ್ಮ ಋತು, ಶರದ್ ಋತು, ಹೇಮಂತ ಋತು, ವರ್ಷ ಋತು, ಈ ಥರ. ಋತು 7 ಭೂಮಿಯ ಮೇಲೆ, ಪ್ರಣಯಾನೆ 8ನೇ ಓಲೆ ಅಂತ ಬರ್ದಿರ ಸರ್. 7ನೇ ಋತು ಎಲ್ಲಿ ಬಂತು ಅಂತ. ಸೊ ಅದಕ್ಕೆ ಅವ್ರೇನೋ ಉತ್ತರ ಕೊಟ್ಟರು, ನೀವು ಅಲ್ಲಿ ನಾನು ಪ್ರಮೋಟ್ ಮಾಡ್ಕೊಂಡು ಅಲ್ಲಿ ನೋಡಿ. ಅಲ್ಲೋ ಪ್ರಮೋಟ್. ಸೊ ಕೀರ್ತಿ ENT ಕ್ಲಿನಿಕ್ ಅಂತ ಯೂಟ್ಯೂಬ್ ಚಾನಲ್ ಇದೆ, ಅಲ್ಲಿ ನೋಡಿ ಮಿಸ್ ಮಾಡಿದೆ ನೋಡಿ. ENT ಕ್ಲಿನಿಕ್ ಕೀರ್ತಿ ಅವ್ರು ನಮ್ಮ ಜೊತೆ ಇದ್ದಾರೆ. ಸೊ ಅಂದರೆ ಅದು ತಪ್ಪು ಅಂತಲ್ಲ, ಅಥವಾ ಏನೋ ಅದೊಂದು ಅಬ್ಸರ್ವೇಷನ್ನು, ಹಾಗಾಗಿ ವರ್ಕ್ ಆಗುತ್ತೆ. ಅಂದರೆ ನೀವು ಈಗ ನ್ಯೂಸಲ್ಲಿ ನೋಡಿ, ಟಿ ವಿಲಿ ಆ್ಯಂಕರಿಂಗಲ್ಲಿ ನೋಡಿ, ಅವ್ರು ಹೇಳ್ತಿರ್ತಾರೆ ಇದಾಗಿತ್ತು ಇವತ್ತಿನ ಸಂಚಿಕೆ, ಮುಂದಿನ ವಾರ ಮತ್ತೊಂದು ಸಂಚಿಕೆಯೊಂದಿಗೆ ಸಿಗ್ತೀನಿ, ಅಲ್ಲಿವರೆಗೂ ಶುಭರಾತ್ರಿ, ಗುಡ್ ನೈಟ್ ಅಂತ. ನಾನು ಅಲ್ಲಿವರೆಗೂ ಯಾಕೆ ಶುಭರಾತ್ರಿ, ನೀನು ಬರೋದು ಮುಂದಿನ ವಾರ, ಅಲ್ಲಿವರೆಗೂ ಅನ್ನೋ ವರ್ಡ್ ಯೂಸ್ ಮಾಡಬೇಡಮ್ಮ ಅಂತ. ಶುಭರಾತ್ರಿ, ಗುಡ್ ನೈಟ್ ಅಷ್ಟೇ. ಅಲ್ಲಿವರೆಗೂ ಗುಡ್ ನೈಟ್ ಅಂದರೆ ಮಲಗೇ ಇರ್ಬೇಕಾ ನಾವು? ನೀವು ನೋಡ್ತಾ ಇದ್ದೀರಾ ಕುಸಿದ ಕೇರಳ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ, ನಾನು ಭಾವನಾ ಅಂದ್ಬಿಟ್ರೆ ಕುಸಿದ ಕೇರಳ ವಿಶೇಷ ಹೆಂಗಾಯ್ತು ಇವ್ರಿಗೆ ಅಂತ ಕಾರ್ಯಕ್ರಮ ಟೈಟಲ್ಗಳು ಹಂಗೆ ಇಟ್ಟಿರ್ತಾರೆ ಪಾಪ. ಅದು ಶೀತಲ್ ಶೆಟ್ಟಿ ಅವರು ಬಂದಿದಾಗ ಹೇಳಿದ್ದಾರೆ, ಅವರೇ ಮಾಡಿದ್ದು ತುಂಬ ಹಿಂದೆ. ಟಿ ವಿ ಕುಸಿದ ಕೇರಳ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ, ನಾನು ಸೋ ಅಂಡ್ ಸೋ ಅಂತ. ಕುಸಿದ ಕೇರಳ ವಿಶೇಷ ಹೆಂಗಾಯ್ತು ಇವ್ರಿಗೆ ಪಾಪ. ಅದು ಮಳೆ ಜೋರು ಬಂದು ಕುಸಿದೋಗಿತ್ತು. ನೀವು ಕರೆಕ್ಟಾಗಿ ನನ್ನ ಚಾನಲ್ ರಿಸರ್ಚ್ ಮಾಡಿದರೆ ಮೋಸ್ಟ್ಲಿ ಯಾರಿಗಾರು ಸಿಗ್ಬೋದು, ನನಗೆ ನೆನಪಿಲ್ಲ. ಆ ಥರದ್ದು ನಾನು ತುಂಬ ಹೇಳಿರ್ತೀನಿ. ನಮಗೆ ಬೇರೆಯವ್ರಿಗೆ ಹೇಳ್ತಿದ್ರಲ್ಲ, ಇವಾಗ ಹುಡುಕಕ್ಕೆ ಶುರು ಮಾಡ್ತಾರೆ. ಮಾಡಲಿ, ತೊಂದರೆ ಇಲ್ಲ, ಖುಷಿ ಎಂಜಾಯ್ ಮಾಡಿ ಅಷ್ಟೇ. ಸಿಕ್ಕಿದ್ರೆ ಖುಷಿ ಹಾಕಿ, ಅಥವಾ ಸಿಕ್ಕಿದಾಗ ಕೇಳಿ ಎಂಜಾಯ್ ಮಾಡಿದ್ದು ತಪ್ಪೇನಿಲ್ಲ ಅಲ್ಲ. ನಾನೇ ಹೇಳ್ತಾ ಇದ್ದೀನಲ್ಲ, ಮೋಸ್ಟ್ಲಿ ಮಾಡಿರ್ತೀನಿ ನಾನು ಅಂತ. ತಪ್ಪು ಒಪ್ಕೊಂಡ್ರೆ ಹೀರೋ ಆಗ್ತಾರೆ ಇವಾಗ, ಗೊತ್ತಾ? ತುಂಬ ಜನ ತಪ್ಪೇ ಒಪ್ಕೊಳ್ಳಲ್ಲ ಅಲ್ವಾ? ಯಾರ ತಪ್ಪುಗಳನ್ನು ಹುಡುಕೊಂಡು ಕೂತ್ಕೊಳ್ಳೇಬಾರ್ದು. ಅದಕ್ಕೆ ಬೇರೆ ಬೇರೆ ಚಾನಲ್ಗಳಿದೆ, ಏಷ್ಯಾನೆಟ್, ಸುವರ್ಣ ನ್ಯೂಸ್ ಇದೆ, ಇನ್ನೂ ಒಂದಷ್ಟು ಚಾನಲ್ ಇದೆ, ಹೆಸರು ಹೇಳೋಂಗಿಲ್ಲ ಅನ್ಸುತ್ತಿಲ್ಲ. ಅಂದರೆ ನೀವುಗಳು ಕರೆಕ್ಟಾಗಿ ತೋರಿಸ್ತೀರಾ, ಹಿಂಗೆ ತಪ್ಪು ಮಾಡಿದಾರೆ ನೋಡಿ ಅಂತ. ಯಾವುದೋ ಒಂದೊಂದ್ಸಲಿ ನಾವು ತಪ್ಪು ಮಾಡಿರೋನು ತೋರಿಸ್ತೀವಿ ಅಂತ ಅಂದ್ಬಿಟ್ಟು ನ್ಯೂ ಇಯರಲ್ಲಿ, ಯುಗಾದಿಯಲ್ಲಿ ಒಂದು ಬ್ಲೂಪರ್ ಅಂತ ಹಾಕ್ಬಿಟ್ಟು ನೀವು ರೀಟಾಗಿ ತೊಗೊಂಡಿರೋದೆಲ್ಲ ಹಾಕ್ತೀರಾ. ಹಾಗೆ ಅದು. ಓಕೆ. ಸೊ ಯೂಶಲಿ ಹೆಂಗಾಗತ್ತೆ ಅಂತ ಹೇಳಿದ್ರೆ, ಈ ತುಂಬ ಬರೆಯೋರು, ತುಂಬ ಕೆಲಸದಲ್ಲಿ ಬ್ಯುಸಿ ಇರೋರು ಮೂಡಿ ಇರ್ತಾರಂತೆ ಮನೇಲಿ. ಹೌದು. ನೀವು ಯಾರು ಹೆಂಗೋ ಗೊತ್ತಿಲ್ಲ, ನಾನಂತೂ ಮೂಡಿನೇ. ಹೌದಾ? ತುಂಬ ಬರೆಯೋರು, ತುಂಬ ಕೆಲಸದವರು. ನನ್ನ ಹೆಂಡತಿ ಬಂದಿದ್ರೆ ಇವತ್ತು ಮರ್ಯಾದೆ ತೆಗೆದಿರೋಳು ಸರಿ ಅಲ್ವಾ? ಜಸ್ಟ್ ಮಿಸ್, ಸೌಜನ್ಯ ಬಂದಿಲ್ಲ ಇವತ್ತು. ಸೌಜನ್ಯನ ಜೊತೆ ಮಗ ಬಂದಿದ್ರೆ ಇನ್ನೊಂದಷ್ಟು ಮರ್ಯಾದೆ ತೆಗೆದಿರ್ತಿದ್ದ. ಇಲ್ಲ, ನಮಗೆ ಅದು ಒಂದು ಏನಿದೆ, ಅದು ಜವಾಬ್ದಾರಿಗಳನ್ನು ಖರೀದಿಸೋಕೆ ಮುಂಚೆ ಆಸೆಗಳನ್ನು ಮಾರ್ಬಿಡ್ಬೇಕು ಅಂತ. ಅದೆಲ್ಲ ಓದಿದ್ದೆ ನಾನು. ಅಂದರೆ ಅದು ಯಾವಾಗಲೂ ಮನೇಲಿ ಅಥವಾ ಇನ್ನೂ ಸೆಟ್ಲಾಗಿಲ್ಲ ಅಂದರೆ ನಮ್ಮ ಏಜ್ ಅವ್ರಿಗೆಲ್ಲ ಅದೇ ಇರುತ್ತೆ. EMI ಹೆಂಗೆ ಕಟ್ಟೋದು, ಮಕ್ಕಳು ಫೀಸ್ ಹೆಂಗೆ ಕಟ್ಟೋದು, ಮನೆಗೆ ರೇಷನ್ ಹೆಂಗೆ ತಂದು ಹಾಕೋದು, ಇವಾಗ ಈ ಇಂಟರ್ವ್ಯೂ ಮಾಡಿಲ್ಲ ಅಂದರೆ ನೆಕ್ಸ್ಟ್ ಯಾರಿಗೆ ಇದು ಮಾಡೋದು, ಮತ್ತು ಯಾರೋ ಸ್ಪಾನ್ಸರ್ಸ್ ಇರ್ತಾರೆ, ಬ್ರ್ಯಾಂಡ್ಗಳಿರುತ್ತೆ, ಕಮಿಟ್ಮೆಂಟ್ ಇರುತ್ತೆ, ಆನ್ ಟೈಮ್ ಹೋಗಬೇಕು. ಹಾಗಂತ ಫಿಲ್ಲರಾಗಿ ಯಾರ್ಯಾರನ್ನೋ ಕರ್ಕೊಂಬಂದು ಕೂರ್ಸೋಕ್ಕಾಗಲ್ಲ. ಈ ಥರದ್ದೆಲ್ಲ ಇದ್ದಾಗ ತಲೆ ಓಡ್ತಾ ಇರುತ್ತೆ. ಊಟ ಮಾಡ್ಬೇಕಾದ್ರೆ ನೆಕ್ಸ್ಟ್ ಇವ್ರು ಬರ್ತಾರೆ, ಇವ್ರಿಗೇನು ಪ್ರಶ್ನೆ ಕೇಳ್ಬೋದು, ಏನು ಮಾಡ್ಬೋದು ಅಂತ. ಆ ಥರ ಟೈಮಲ್ಲಿ ನಾವು ಒಂದು ಸಣ್ಣ ಕ್ವಾಲಿಟಿ ಅನ್ನೋದು ರೆಡ್ಯೂಸ್ ಆಗುತ್ತೆ, ಕ್ವಾಲಿಟಿ ಟೈಮ್ ಅನ್ನೋದು.
ಮಾಮೂಲಿ ಅವ್ರನ್ನ ನಾವು ಹೋಟ್ಲಿಗೆ ಕರ್ಕೊಂಡು ಹೋಗ್ತೀವಿ, ಸಿನಿಮಾ ಕರ್ಕೊಂಡು ಹೋಗ್ತೀವಿ, ಊಟಕ್ಕೆ, ದೇವಸ್ಥಾನಕ್ಕೆ ಎಲ್ಲ ಕಡೆ ಕರ್ಕೊಂಡು ಹೋದ್ರೂ ಅಲ್ಲಿಗೆ ಹೋದಾಗಲೂ ನಾವು ಇದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದಾಗ ಅವ್ರೇನೋ ಹೇಳ್ತಾರೆ. ನನ್ನ ಹೆಂಡತಿ ಅಂತೂ ಏನೋ ಹೇಳಿರ್ತಾಳೆ, ನಾನೇನು ಹೇಳ್ದೆ ಹೇಳು ಅಂತಾಳೆ ಇನ್ನೊಂದ್ಸಲಿ. ದೊಡ್ಡ ಅವಮಾನ ಅದು, ಬಟ್ ಅದು ಕರೆಕ್ಟ್. ಅವಳು ನನಗೆ ಸರಿಯಾಗಿ ಕೇಳಿಸ್ಕೊಂಡಿರಲ್ಲ. ಒಂದೆರಡು ಸಲ ಕರೆಕ್ಟಾಗಿ ಕೇಳಿಸ್ಕೊಂಡಿದ್ದಾಗ ಮಾತ್ರ ನಂಗೆ ಕೋಪ ಬರುತ್ತೆ. ಇನ್ನು 15 ಸಲ ನಾನು ಕೇಳಿಸ್ಕೊಂಡಿರಲ್ಲ, ಅವಳಿಗೆ ಹೆಂಗಾಗಿರ್ಬೇಡ ಅಂತ ಯೋಚನೆ ಬರಲ್ಲ ನಮಗೆ. ನಾವು ಯಾವಾಗಲೂ ನಮ್ಮ ಪಾಯಿಂಟ್ ಆಫ್ ವ್ಯೂ ನೋಡ್ತಿರ್ತೀವಲ್ವಾ. ಸೊ ಹಾಗಾಗಿ ಆ ಕ್ವಾಲಿಟಿ ಟೈಮ್ ಅನ್ನೋದು ಕಡಿಮೆ ಆಗಿಬಿಡುತ್ತೆ ಕೊಡೋದು. ಮನೇಲಿ ಅವಳು ಯಾವಾಗಲೂ ಹೇಳ್ತೀನಿ, ಮನೇಲಿ ಇರೋದು ಇಂಪಾರ್ಟೆಂಟ್ ಅಲ್ಲ, ಮನೇಲಿ ಇದ್ದು ನೀನು ಎಷ್ಟು ಕ್ವಾಲಿಟಿ ಟೈಮ್ ಕೊಟ್ಟೆ ಅನ್ನೋದು ಇಂಪಾರ್ಟೆಂಟು ಅಂತ. ನಾವು ಎಲ್ಲ ಕಡೆ ಹುಡುಕ್ತೇವೆ ಕ್ವಾಲಿಟಿ ಟೈಮ್ ಅಂದರೆ ಏನು, ಹೇಗೆ ಕೊಡೋದು. ಕೊಟ್ಟಾಗ ಉಗಿಸ್ಕೊಂಡಾಗ 2 ದಿನ ಕೊಡ್ತೀವಿ, 3 ದಿನದಿಂದ ಶೂಟ್ ಇದೆ ಬರಲ್ಲ ಅನ್ನೋದು ಅಷ್ಟೇ. ಅದು 100 ಜನ ಇಲ್ದೇ ನಮಗೊಂಥರ ಗಂಡ ಅನ್ಸ್ಕೊಳ್ಳೋಕ್ಕೆ ಅವಮಾನ. ಅದು ಯಾರು ಪರ್ಫೆಕ್ಟ್ ಗಂಡ ಅಂತ ಇಲ್ವೇ ಇಲ್ಲ. ಅದು ಇದೆ, ಯಾರು ಇಲ್ಲಿವರೆಗೂ ಅರ್ಥ ಮಾಡ್ಕೊಂಡಿದ್ದು ಪರ್ಫೆಕ್ಟ್ ಗಂಡನ ಕ್ವಾಲಿಟೀಸ್ ಏನಿರಬೇಕು? ಇಲ್ಲ, ಪರ್ಫೆಕ್ಟ್ ಗಂಡ ಅನ್ಸ್ಕೊಳ್ಳೋಕೆ ಚಾನ್ಸೇ ಇಲ್ಲ. ಅವ್ನಿಗೇನಾದ್ರು ಅಂಥ ಕ್ವಾಲಿಟಿ ಇದ್ರೆ ಅವ್ನು ಪರ್ಫೆಕ್ಟ್ ಗಂಡ ಅಲ್ಲ ಅಂತ ಚಾನ್ಸೇ ಇಲ್ಲ. ಅದು ಅಂದರೆ ಒಬ್ಬೊಬ್ರು ಅದು ಯಾರೂ ಸರಿಯಾಗಿರೋ ಗಂಡ ಅಂತ ಸಿಗಲ್ಲ, ಸಿಕ್ಕವನ್ನೇ ಹೊಡೆದು ಬಡ್ದು ಸರಿ ಮಾಡ್ಕೋಬೇಕು. ಯಾರು ಚೆನ್ನಾಗಿರೋ ಹೆಂಡತಿ ಅಂತ ಸಿಗಲ್ಲ, ಇರೋಳನ್ನೇ ತೊಳೆದು ಬಳ್ದು ಸರಿ ಮಾಡ್ಕೋಬೇಕು. ಹಂಗೆ ಸಹಜನೇ ಹೊಡೆದು ಬಡ್ದು ಸರಿ ಮಾಡ್ಕೊಂಡಿದ್ದಾರೆ. ಅಫ್ಕೋರ್ಸ್ ಎಲ್ಲರ ಮನೇಲೂ ಹೊಡೆದಿರ್ತಾರೆ. ಕೆಲವ್ರು ಹೇಳಲ್ಲ, ನಾವು ಹೇಳ್ಕೊತೀವಿ ಅಷ್ಟೇ. ನೀವು ಲೈಟಾಗಿ ಕೂರಿಸಿದ್ದೀರಾ, ಎಷ್ಟೊಂದು ಜನ ಲೈಟ್ ಹಿಂದೆ ಇರೋರು ಅವ್ರಿಗೆ ನೋವಾಗ್ತಿರುತ್ತೆ. ಇವಾಗ ನನಗೂ ಹೊಡೆದಿದ್ದಾರೆ, ನಂಗೆ ಯಾರು ಕರೆದು ಕೇಳಿಲ್ಲ, ನಾನು ಹೇಳಿಲ್ಲ ಅಂತ. ಕೇಳಿ ನಿಮ್ಮ ಕ್ಯಾಮ್ರಾಮನ್ನ ತೋರಿಸಿ ಈ ಕಡೆ ನೋಡಿ, ಮುಗಿತಾ ಅಷ್ಟೇ. ಹಂಗಾರೆ ಬಿದ್ದಿದೆ ಹೋದೆ ಅಂತ. ಏನು ಎಡಿಟ್ ಮಾಡೋಂಗೂ ಬಿದ್ದಿರುತ್ತೆ. ಜೋಶಲ್ಲಿ ಇರ್ತಾರೆ ಸ್ಟಾರ್ಟಿಂಗ್, ಇವಾಗ ಲವ್ ಮಾಡ್ತಾನೆ, ಮೆಸೇಜ್ ಮಾಡ್ತಾನೆ, ಯಾವ ಕಲರ್ ಡ್ರೆಸ್ ಹಾಕೊಂಡಿದ್ಯಾ ಅಂತ. ಚೇಂಜ್ ಆಗುತ್ತದೆ ಲವ್ ಲೈಫ್ಗೂ ಮ್ಯಾರೇಜ್ ಲೈಫ್ಗೂ. ಏನು ಲವ್ ಲೈಫ್ಗೂ ಮ್ಯಾರೇಜ್ ಲೈಫ್ಗೂ ಅದು ಯಾವಾಗಲೂ ರೆಸ್ಪಾನ್ಸಿಬಿಲಿಟಿ ಅಂತ ಬಂದ್ಬಿಟ್ಟಾಗ ನಮ್ಮದು ಯಾವಾಗಲೂ ಅಲ್ಲೇ ಇರುತ್ತೆ. ನಿಮಗೆ ಅದು ಪ್ರದೀಪ್ ಈಶ್ವರ್ ಒಂದು ಮಾತು ಹೇಳಿದ್ರು, ಮದುವೆ ಆಗೋ ಹುಡುಗರು ನನಗೆ ನೀನೇ ಪ್ರಪಂಚ, ನೀನೇ ಪ್ರಪಂಚ, ನೀನು ಒಬ್ಳಿದ್ರೆ ಏನು ಬೇಕಾದ್ರೂ ಮಾಡ್ಬಿಡ್ತೀನಿ ಅಂತಾರೆ. ಏನು ಮಾಡೋಕ್ಕಾಗಲ್ಲ ಮಗ, ಮಕ್ಕಳಾಗತ್ತಷ್ಟೇ ಅಂತ ಅಲ್ವಾ. ಸೊ ನಿಮಗೆ ರೆಸ್ಪಾನ್ಸಿಬಿಲಿಟಿ ಅಂತ ಬಂದಾಗ ನಿಮ್ಗೆ ಯಾವಾಗಲೂ ತಲೆ ಅಲ್ಲೇ ಇರುತ್ತೆ. ಇವಾಗ ನಿಮಗೆ 9 ಗಂಟೆಗೆ ನ್ಯೂಸ್ ಓದಬೇಕಾಗಿರುತ್ತೆ. ನಿಮ್ಮ ತಂದೆ ಏನೋ ಹಣ್ಣು ತರಕೋ ಬಾಳೆಹಣ್ಣು ತರಕೋ ಏನೋ ಹೇಳಿರ್ತಾರೆ, ತೊಗೊಂಬಂದು ಇಟ್ಬಿಟ್ಟು ಹೋಗು ಅಂತ. ನೀವು ನ್ಯೂಸ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತೀರಾ, ಬಾಳೆಹಣ್ಣು ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತೀರಾ? ಆಬ್ವಿಯಸ್ಲಿ ನ್ಯೂಸ್ ಬಗ್ಗೆ. ಅಷ್ಟೇ, ಅದು ಜವಾಬ್ದಾರಿ ಅಲ್ವಾ. ಮತ್ತು ಅವಾಗ ನೀವು ಒಳ್ಳೆ ಮಗಳಲ್ವಾ, ಕ್ವಾಲಿಟಿ ಟೈಮ್ ಕೊಡ್ತಿಲ್ವಾ? ಹಾಗಲ್ಲ ಪಾಪ. ಅದೇ ಅವ್ರು ಹೇಳೋದು ಕರೆಕ್ಟ್ ಇರುತ್ತೆ, ಅವ್ರ ಪಾಯಿಂಟ್ ಆಫ್ ಯೋಚನೆ ಮಾಡ್ತಿರ್ತಾರೆ ಪಾಪ. ಬಟ್ ನಾವು ನಮ್ಮದೇ ತುಂಬ ದೊಡ್ಡ ಜವಾಬ್ದಾರಿ ಅನ್ಕೊಂಡು ಬದುಕ್ತಿರ್ತೀವಿ. ಮನೆ ನೋಡ್ಕೊಳ್ಳೋದು ತುಂಬ ದೊಡ್ಡ ಜವಾಬ್ದಾರಿ ಅಂತ ನಮ್ಗೆ ಅನ್ಸೋದೇ ಇಲ್ಲ. ಅದೆಲ್ಲ ಕೋವಿಡಲ್ಲಿ ತುಂಬ ಚೆನ್ನಾಗಿ ಗೊತ್ತಾಯಿತು. ಕೋವಿಡಲ್ಲಿ ಪಾತ್ರೆ ತೊಳೆದ್ರ? ಎಲ್ಲ ತೊಳೆದೀನಿ. ಅಲ್ಲ, ನನ್ನ ಮಗ ಚಿಕ್ಕವನಿದ್ದಲ್ವ, ತೊಳಿಲೇಬೋದು ಅಂತ. ಅದರಲ್ಲಿ ನಿಮ್ಮ ಕ್ಯಾಮ್ರಾಮನ್ ತೊಳೆದಿಲ್ವ ಕೇಳಿ. ಅಷ್ಟೇ. ಅಂದರೆ ಗಂಡಸರು ತಪ್ಪಿಲ್ಲದೆ ಎಷ್ಟು ದುಡ್ಡು ಬೇಕಾದ್ರೂ ಎಣಿಸ್ಬೋದು, ಕುಕ್ಕರ್ ಕರೆಕ್ಟಾಗಿ 3 ಸಲ ಕೂಗ್ತಾ ಅಂತ ಎಣ್ಸೋಕ್ಕಾಗಲ್ಲ ಅವ್ರಿಗೆ ಅಲ್ವಾ. ಹಾಲು ಉಗ್ಸಿದ್ದೀರಿ? ಹಾಲು ಚೆಲ್ಲಿದ್ದೀನಿ. ಅವಳು ಇವಾಗಲೂ ಎಲ್ಲೋ ಹೊರಗಡೆ ಹೋಗ್ಬೇಕಾದ್ರೆ ಹೇಳ್ತಾಳೆ, ಕುಕ್ಕರ್ 3 ಸಲ ಕೂಗೋದು ಆಫ್ ಮಾಡು ಅಂತ. ನಾನು ಮೊಬೈಲ್ ನೋಡ್ತಾ ಕೂತ್ಕೊಂಡು ಏನೋ ಬರೀತಿರ್ತೀನಿ. ಅವಳು ಹೋದ್ಮೇಲೆ ಫೋನ್ ಮಾಡ್ತೀನಿ, ಎಷ್ಟು ಸಲ ಎಂದ ನೀನು 3-4 ಅಂತ. 3 ಅಂತಾಳೆ ಅವಳು. ಸರಿ ಆಯಿತು ಅಂತ ಕಟ್ ಮಾಡೋದು. ಅಲ್ಲಿಗೆ ಹೋದ್ರೆ ಆ ಕುಕ್ಕರ್ ಎಂಥ ದರಿದ್ರ ಅಂದರೆ ಅದು ಅಟ್ಲೀಸ್ಟ್ ಮಿನಿಮಮ್ 15 ಸೆಕೆಂಡ್ ಕೂಗುತ್ತಲ್ಲ ಯಾವಾಗಲೂ. ಒಂದು 4-5 ಸೆಕೆಂಡ್ ಕೂಗ್ಬಿಟ್ಟು ಇದಾಗ್ಬಿಡುತ್ತೆ. ನಂಗೆ ಆ ಡೌಟ್, ಇದು ಒಂದ್ಸಲಿ ಲೆಕ್ಕ ಹಾಕೋಬೇಕಾ ಬೇಡವಾ ಅಂತ. ನಾನು ಆ ಥರದ್ದು ತಿರ್ಗಾ ಫೋನ್ ಮಾಡ್ತೀನಿ ಅವಳಿಗೆ. ಇದೊಂದು ಬರೀ ಒಂದು 3-4 ಸೆಕೆಂಡ್ ಅಷ್ಟೇ ಕೂಗ್ತಕಣ, ಹಿಂಗೆ ಕೂಗ್ಬಿಟ್ಟು ಹಿಂಗೆ ಇದು ಮಾಡ್ಬಿಡ್ತು, ಇದನ್ನು ಲೆಕ್ಕ ಹಾಕೋಬೇಕಾ ಬೇಡವಾ ಅಂತ. ಹಾಳಾಗೋಗುತ್ತೆ. ನಿಂಗೆ ಯಾಕೆ ಹೇಳ್ತೀನೋ ನಾನು ಅಂತಾಳೆ ಅವಳು. ಅದಕ್ಕೆ ಕ್ಲಾರಿಟಿನೇ ಕೊಟ್ಟಿಲ್ಲ ನಂಗೆ ಅವಳಿಂದ. ಆ ಥರ ಬರೀ ಚಿಕ್ಕದಾಗಿ ಕೂಗ್ಬಿಟ್ಟು ಕೂತ್ಕೊಂಡ್ಬಿಟ್ರೆ ಅದು ಲೆಕ್ಕ ಹಾಕೋಬೇಕಾ ಬೇಡವಾ ಅಂತ ಹೇಳೇ ಇಲ್ಲ ಅವಳಿಂದ ನನಗೆ. ಅದೀಗ ಆಲ್ರೆಡಿ ಇನ್ನೂ ಒಂದು 10-15 ಸಲ ಅದರ ಫೋನ್ ಮಾಡಿದ್ದೀನಿ ನಾನು. ನನಗೆ ಅದು ಹೆಂಗೆ ನೆನಪೋಗುತ್ತೆ ಅಂದರೆ, ಅವಳು ಹೋದಾಗ ತಿರ್ಗಾ ಹೋಗ್ಬೇಕಾದ್ರೆ ನಾನು ಕೇಳ್ಬೋದಲ್ವ, ಅದು ಹಿಂಗೆ ಕೂಗಿದ್ರೆ ಆಫ್ ಮಾಡ್ಬೇಕಾ ಹೆಂಗೆ ಅಂತ ನಾನು ಕೇಳೋದು ಮರ್ತೋಗ್ಬಿಡ್ತೀನಿ. ತಿರ್ಗಾ ಹೋದ್ಮೇಲೆ ನೆನಪಾಗೋದು ಅಲ್ವಾ. ನಾವು ಈ ಕಡೆ ನೋಡಿ ದುಡ್ಡು ಜೋರಾಗಿ ಎಣಿಸ್ತಾ ಇರ್ತೀವಿ ಅಂತ. ಕೆಲವ್ರ ಹತ್ರ ದುಡ್ಡು ಇರಲ್ಲ, ಅಂದರೆ ಎಣ್ಸಕ್ಕೆ ದುಡ್ಡಿಲ್ಲ ಅಂದರೆ ಗಣಿತ ಕಲ್ತ್ಕೊಂಡು ಏನು ಪ್ರಯೋಜನ ಅಂತ ಅಲ್ವಾ. ಏನು ಲೈಫ್ ಅನ್ನೋದು ಪರ್ಫೆಕ್ಟ್ ಗಂಡ, ಪರ್ಫೆಕ್ಟ್ ಹೆಂಡತಿ ಸಾಧ್ಯವೇ ಇಲ್ಲ. ಅದೆಲ್ಲ ಚೆನ್ನಾಗಿರುತ್ತೆ, ಹೊಂದಾಣಿಕೆ ಅಷ್ಟೇ. ನಾನು ನಿಂಗೆ ಸೋಲ್ತೀನಿ, ನೀನು ನಂಗೆ ಸೋಲು, ವೆರೈಟಿ ನೀನು ಬೈಸ್ಕೊ, ನಾನು ಬೈಸ್ಕೊತೀನಿ, ಮುಗೀತು ಅಷ್ಟೇ ಜೀವನ. ನೀನು ಬಡಿ, ನಾನು ಬಡಿತೀನಿ. ಹೊಡಿತಾರೆ, ಬಡಿದಾಡವೇ ಜೀವನ. ನಮ್ಗೆ ನಾನು ಅವಳದ ಮದುವೆ ಆಗ್ಬಿಟ್ಟಿತ್ತು, ಚೆನ್ನಾಗಿರ್ತೀನಿ ಅಂತ ಯಾರಾದ್ರು ಅಂದ್ಕೊಂಡ್ರೆ ಅವ್ನಿಗಿನ್ನ ಮೆಚುರಿಟಿ ಇಲ್ಲ. ನೀನು ಇರೋಳ ಜೊತೆನೇ ಚೆನ್ನಾಗಿಲ್ಲ ಗುರು, ಇನ್ನು ಅವಳದ ಮದುವೆ ಆದ್ರೆ ಹೆಂಗಿರ್ತಿದ್ದೆ, ಹಂಗೆ ಇಲ್ವೇ ಇಲ್ಲ. ಇವಳ ಜೊತೆ ಸರಿ ಮಾಡ್ಕೊತೀನಿ ಅಂತ ಏನಾದ್ರು ಬಂದರೆ ಓಕೆ.
ಇಲ್ಲ ನಾನು ಇನ್ನೊಂದು ಮದುವೆ ಆಗ್ತೀನಿ ಟ್ರೈ ಮಾಡೋಣ ಹಂಗೆ ಹಿಂಗೆ ಅದು ಅವ್ರವ್ರ ಇಷ್ಟಕ್ಕೆ ಅವ್ರವ್ರ ಅಕ್ಕಂಗೆ ಅವ್ರವ್ರ ಭಾವಂಗೆ ಅಷ್ಟೇ. ಓಕೆ ವಂಡರ್ಫುಲ್. ಜೀವನದ ಬಗ್ಗೆ ಬಹಳ ಸರಳವಾಗಿ ಹೇಳ್ಬಿಟ್ರಿ. ಸರಳ ಅಲ್ಲ, ನನ್ನ ಅನುಭವ ಹೇಳಿದೆ, ಎಲ್ಲರಿಗೂ ಹಿಂಗೆ ಅಂತ ಏನಲ್ಲ ಅದು.